ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2025 ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ. ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಶ್ರೀ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ಹೊಸ್ತಿಲಿನಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ. ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ 29 ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು. ಆದರೆ ಈಗ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಗುರುಬಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ವರ್ಷ ಭವಿಷ್ಯವನ್ನು ಕೇಳೋ ಸಂದರ್ಭದಲ್ಲಿ ಹೇಳಿರ್ತೇವೆ, ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭಾಶುಭ ಫಲಗಳನ್ನು ಅಳೆಯೋದು ಉಂಟು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದ್ರೆ, ಶುಭ ಘಟನೆಗಳು ನಡಿಬೇಕಾದ್ರೆ, ಮದುವೆ, ಸಂತಾನ ಅಥವಾ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು. ಯಾಕಂದರೆ ದೀರ್ಘಕಾಲದಲ್ಲಿ ಫಲವನ್ನು ಕೊಡ್ತಕ್ಕಂತಹದ್ದು ಗುರುಗ್ರಹ ಮತ್ತು ಶನಿಗ್ರಹ. ಅದು ಬಿಟ್ಟರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು 18 ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ವೃಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರ್ತಕ್ಕಂತಹ, ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು, ಮನೆ ಕಟ್ಟಬೇಕಾದರೆ ಆಗಲಿ, ಜಾಗ ತಗೊಳ್ಬೇಕಾದಾಗ ಆಗಲಿ, ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೂ ಸಹ ಗುರುಬಲ ಅನ್ನುವಂತಹದ್ದು ತುಂಬ ಮುಖ್ಯ. ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಗುರುಬಲ ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವ ಬಲ ಇದೆ ಅಂತ ಅರ್ಥ. ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ. ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು. ಶನಿಕಾಟವನ್ನೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂತಹದ್ದು. ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗಿದ್ದ ಹಾಗೆ ಅನ್ನುವಂತಹ ಮಾತು ಸಹ ಇರುವಂತಹದ್ದು. ಅಂತಹ ವಿಶೇಷವಾದಂತಹ ಇಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸ್ತಾನೆ. ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಗಳನ್ನು ತೋರಿಸ್ತಾನೆ. ಸಂತಾನವನ್ನು ತೋರಿಸ್ತಾನೆ. ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ. ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂತಹದ್ದು. ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ. ಇಷ್ಟು ಕೇವಲ ಒಳ್ಳೆಯದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯೂ ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ, ಅದೇ ಅಶುಭ. ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹವೇ. ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದಿರಬಹುದು, ಒಬೆಸಿಟಿ ಪ್ರಾಬ್ಲಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ಹೃದ್ರೋಗಗಳು,
ಕಾರ್ಡಿಯಾಕ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು. ಡಯಾಬಿಟಿಕ್ ಆಗಲಿ, ಕಾರ್ಡಿಯಾಟಿಕ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಲೇಟೆಡ್ ಆಗಲಿ, ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ. ಒಬೆಸಿಟಿ, ಕೊಬ್ಬಿನ ಅಂಶ ತೋರಿಸ್ತಾನೆ, ಸ್ಥೂಲಕಾಯ ಅಲ್ವಾ ಎಷ್ಟೇ ಆಗಲಿ ಗುರುವಿಂದು. ನಿಮಗೆ ಕಾಯಿಲೆ ಕಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಯಾವ್ಯಾವ ರೀತಿಯಾಗಿ ಇದೆ, ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಗುರುಗೋಚಾರದ ಫಲ 2025ರಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ನೋಡಿ, ತುಲಾರಾಶಿಯವರಿಗೆ ಅಷ್ಟಮ ಗುರುವಿನಿಂದ ಮುಕ್ತಿ, ಭಾಗ್ಯ ಗುರುವಿನ ಶುಭ ಪ್ರಭಾವ, ಜೊತೆಗೆ ಗಮನಿಸಿ ಗುರುವಿನ ಅನುಗ್ರಹ ಮಾತ್ರ ಬರ್ತಾ ಇರೋದ್ರಲ್ಲದೆ ಗುರುವಿನ ದೃಷ್ಟಿಯೂ ಸಹ ನಿಮ್ಮ ರಾಶಿಗೆ ಬರ್ತಾ ಇರುವಂಥ, ಅಂದರೆ ನಿಮ್ಗೊಂಥರ ಡಬಲ್ ಧಮಾಕ ಅನ್ನೋದಕ್ಕಿಂತ ಅಂದರೆ ಒಂದು ರೀತಿ ನಿಮಗೆ ಡಬಲ್ ಧಮಾಕ. ಗುರು ದೃಷ್ಟಿಯ ಫಲ, ಗುರು ಸ್ಥಾನ ಫಲ, ಅದರ ಜೊತೆಗೆ ಶನಿಯ ಇನ್ನೊಂದು ಹೆಜ್ಜೆಯ ಶುಭ ಫಲ, ತ್ರಿಬಲ್ ಧಮಾಕ ಅಂತ ಅನ್ಬೋದು. ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಬಹುಶಃ ವೃಷಭ ರಾಶಿಯವರನ್ನು ಬಿಟ್ಟರೆ ಇನ್ನಷ್ಟು ಅವರಷ್ಟೇ ಹೆಚ್ಚಿನ ಶುಭ ಫಲಗಳನ್ನು ಇನ್ಯಾರಾದರೂ ಅನುಭವಿಸ್ತಾರೆ ಅಂದರೆ ಅದು ನಮ್ಮ ತುಲಾರಾಶಿಯವರಾಗಿರ್ತಾರೆ. ಇಷ್ಟು ಸುಮಾರು ನಿಮಗೆ ಒಂದು 4ರಿಂದ 5 ವರ್ಷಗಳಾಗೋಯ್ತು. ಹತ್ತತ್ರ 6ನೇ ವರ್ಷ ಇದು. ವೃಷಭ ರಾಶಿಯವರಿಗೆ 5ನೇ ವರ್ಷ, ನಿಮಗೆ 6ನೇ ವರ್ಷ ಆಗೋಯ್ತು. ಅಯ್ಯೋ ಬೇಡ ನಿಮ್ಮ ಸಂಕಷ್ಟ. ಆತ್ಮೀಯರಿಂದ ನೋವು, ನಂಬಿದವರಿಂದ ದ್ರೋಹ, ಪಾಲುದಾರಿಕ ವ್ಯವಹಾರಗಳಲ್ಲಿ ನಷ್ಟ, ನೀವೇ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂಡಿಸಿದಂತಹ ವ್ಯಕ್ತಿಯಿಂದನೇ ಕಾಲಲ್ಲಿ ಒದ್ದಿಸ್ಕೋತೀರ, ಪ್ರೀತಿಯಲ್ಲಿ ಮೋಸ, ಆತ್ಮೀಯರಿಂದ ವಂಚನೆ, ನಂಬಿ ದುಡ್ಡು ಕೊಟ್ಟಿದ್ದರೆ ನಿಮ್ಮ ಹಣೆಗೆ ಉಂಡೆ ನಾಮ ತಿಕ್ಕೋದಂಥವ್ರೆ, ನಿಮ್ಮ ಯಾವ ಕೈನಲ್ಲಿ ಊಟವನ್ನು ಬಡಿಸಿ ಅವರಿಗೆ ತಿನ್ನಿಸಿ ಉಣಿಸಿ ಚೆನ್ನಾಗಿ ಇಟ್ಕೊಂಡಿರ್ತೀರೋ ಅವರೇ ಬಂದು ನಿಮಗೆ ಅವಮಾನ ಮಾಡಿ ಹೋಗೋದು. 1-2 ನಿಮ್ಮ ತೊಂದರೆಗಳು, ತಾಪತ್ರಯಗಳು. ಆದರೆ ಅದೆಲ್ಲದಕ್ಕೂ ಪ್ರಕೃತಿಯೇ ಒಂದು ಹಂತ ಕಲ್ಪ ವಿರಾಮ ಕೊಡ್ತಾ ಇದೆ. ಅದನ್ನು ಹೇಳ್ತಾರಲ್ಲ, ಕದನ ವಿರಾಮ ಘೋಷಣೆ. ಯುದ್ಧಗಳಾಗಬೇಕಾದ್ರೆ ಒಂದು ಸ್ವಲ್ಪ ನೀನು ರೆಸ್ಟ್ ಮಾಡು, ನಾನು ರೆಸ್ಟ್ ಮಾಡ್ತೀನಿ ಅಂತ ವಿರಾಮವನ್ನು ಘೋಷಣೆ ಮಾಡ್ಕೊಳ್ತಾರಲ್ಲ, ಹಾಗೆ. ಯಾಕೆ ಅಲ್ಪ ವಿರಾಮ ಅಂತ ಹೇಳ್ತೀವಿ ಅಂತಂದರೆ ಜೀವನ ಅನ್ನೋದು ಹಾಗೆ ಅಲ್ವಾ, ಮುಂದುವರ್ಕೊಂಡು ಹೋಗ್ತಾನೆ ಇರಬೇಕು, ಹೋಗ್ತಾನೆ ಇರುತ್ತೆ. ನಿಂತ ನೀರಾಗಿರಬಾರ್ದು. ನದಿ ನೀರು ಹರಿಯುತ್ತೆ, ಹಾಗಾಗಿ ಸಿಹಿಯಾಗಿರುತ್ತೆ. ಕೆರೆ ನೀರು ನಿಂತಿರುತ್ತೆ, ಹಾಗಾಗಿ ಕೊಳಚೆ ಬೀಳುತ್ತೆ. ಸಮುದ್ರದ ನೀರು ಸಹ ನಿಂತಿರುತ್ತೆ, ಅದಕ್ಕೆ ಉಪ್ಪಾಗಿರುತ್ತೆ. ಹುಷಾರ್, ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಬಿಟ್ಟಂಥದ್ದು. ಇಲ್ಲಿ ನೋಡಿ, 9ನೇ ಮನೆಗೆ ಬಂದು ಸಂಪೂರ್ಣವಾದ ಗುರುಬಲವನ್ನು ನೀವು ಅನುಭವಿಸ್ತಾ ಇದ್ದೀರಿ. ನಿಮಗೆ ಬದುಕಿನಲ್ಲಿ ಭಾಗ್ಯೋದಯದ ಸುಸಂದರ್ಭ. ನಿಮ್ಮ ರಾಶಿ ಮೇಲೂ ದೃಷ್ಟಿ ಬರ್ತಾ ಇರೋದ್ರಿಂದ ಹಲವು ವಿಧದ ದೈಹಿಕ ಕಾಯಿಲೆಗಳಿಂದ ವಿಮುಕ್ತರಾಗ್ತೀರಿ. ಇನ್ನು ತೃತೀಯ ಸ್ಥಾನದ ಮೇಲೂ ಪಂಚಮ ಸ್ಥಾನದ ಮೇಲೂ ಸಹ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ತುಂಬ ವರ್ಷಗಳಿಂದ ಮಕ್ಕಳಾಗದೆ ಒದ್ದಾಡ್ತಾ ಇದ್ದಂತಹ ದಂಪತಿಗಳಿಗೆ ಸಂತಾನದ ಸೌಖ್ಯ, ಅಥವಾ ನಿಮ್ಮ ಮಕ್ಕಳ ಆರೋಗ್ಯ ವಿಚಾರಗಳಲ್ಲಿ ಏನಾದರೂ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅದೂ ಸಹ ನಿವಾರಣೆಯಾಗಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಬಹುದಾದಂತಹ ಮಗು ನಿಮಗೆ ಇರತಕ್ಕಂಥದ್ದು ಆಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಪ್ರಯತ್ನ ಪಟ್ಟು 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 ಸೋತು 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 ಸುಣ್ಣವಾಗಿದ್ದಂತಹವರಿಗೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗ್ತಕ್ಕಂತಹದ್ದು ಆಗುತ್ತೆ. ಎಷ್ಟು ಯಶಸ್ಸು ಅಂದರೆ ಹಿಂದೆ ನೀವು ನೋಡಿರಲ್ಲ, ಮುಂದೆ ನೋಡೋಕ್ಕೆ ಸಾಧ್ಯ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಗುರು ಶನಿಯ ಆಶೀರ್ವಾದ ನಿಮ್ಗೆ ಆ ರೀತಿಯಾಗಿದೆ. ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಜನ್ಮಜಾತಕದ ಪ್ರಭಾವವೂ ಸಹ ನಿಮಗೆ ಶುಭವಾಗಿ ಇದ್ದರೆ ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಭಗವಂತನ ಮೇಲೆ ಭಾರ ಹಾಕಿ ಜೀವನ ಮುಂದುವರಿಸ್ಕೊಂಡು ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲ ಸಹ ಅಪಾರವಾದಂತಹ ಒಂದು ಇದಾಗೋದು. ಇನ್ನು ಮದುವೆ ಆಗ್ತಾ ಇಲ್ಲ, ಮದುವೆ ನಡೆದು ಹೋಗುತ್ತೆ, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಎಲ್ಲ ಸಹ ನಿಮ್ಮ ಅಂದ್ಕೊಂಡಿರೋ ರೀತಿಯಲ್ಲೇ ನಿಮಗೆ ಅನುಕೂಲ ಆಗುವಂತಹದ್ದು ಆಗುತ್ತೆ. ಅದರಲ್ಲೂ ಆರೋಗ್ಯದ ಭಾಗ್ಯ ಸಿಗುವಂತಹದ್ದು ನಿಮಗೆ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಗುರುವಿನ ಅನುಗ್ರಹ ಬೇರೆ ಬರ್ತಾ ಇರುವುದರಿಂದಾಗಿ ಪ್ರೇಮ ವಿವಾಹಕ್ಕೆ ಪ್ರೇಮಿಗಳಿಗೆ ಬಹಳ ಶುಭವಾದ ವಾತಾವರಣ. ಒಟ್ಟಿಗೆ ನಿಮ್ಮ
ಸಂಗಾತಿಯೊಟ್ಟಿಗೆ ಸುಸಂದರ್ಭಗಳನ್ನು ಕಳೀತೀರಿ. ಸುಮಧುರವಾದಂತಹ ಬಾಂಧವ್ಯ ನಿಮ್ಮ ಸಂಗಾತಿಯೊಟ್ಟಿಗೆ ಬರ್ತಕ್ಕಂಥದ್ದು. ಸಾಂಸಾರಿಕ ಕಲಹಗಳಿಂದ ದೂರ ಆಗ್ತೀರಿ. ಅತ್ಯುತ್ತಮವಾದಂತಹ ಬಂಧ ಮತ್ತು ಬಾಂಧವ್ಯ ನಿಮ್ಮ ಜೀವನಗಳಲ್ಲಿ ಬರ್ತಕ್ಕಂತಹದ್ದು ಆಗತ್ತೆ. ಒಟ್ಟಾರೆಯಾಗಿ ಈ ಒಂದು ಗುರುವಿನ ಸ್ಥಾನ ಸಂಚಾರ ನಿಮ್ಮ ಬದುಕಿನಲ್ಲೇ ಒಂದು ಮಹಾಯೋಗವನ್ನು ತಂದುಕೊಡುತ್ತೆ. ಒಂದು ಹಂತಕ್ಕೆ ನಿಮ್ಮೆಲ್ಲರ ಜೀವನದಲ್ಲಿದ್ದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂತಹದ್ದು ಆಗತ್ತೆ. ಆರ್ಥಿಕ ಜೀವನದ ಮೇಲೆ ಇದ್ದಂತಹ ಅನೇಕ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂತಹದ್ದು. ಹಳೆಯ ಹೂಡಿಕೆಗಳಿಂದ ನೀವು ಲಾಭವನ್ನು ಮಾಡಿಕೊಳ್ಳುವಂಥದ್ದು. ತುಂಬ ದಿವಸಗಳಿಂದ ವರ್ಷಗಳಿಂದ ಕನಸನ್ನು ಕಟ್ಕೊಂಡಿರ್ತೀರಿ. ನೀವು ಬಿಸ್ನೆಸ್ ಏನೋ ಮಾಡಬೇಕು, ಒಂದು ಒಳ್ಳೆ ವ್ಯವಹಾರವನ್ನು ಮಾಡಬೇಕು, ವ್ಯಾಪಾರ ಮಾಡಬೇಕು, ಆ ರೀತಿಯಾಗಿ ಯೋಜನೆ ಮಾಡಿಟ್ಕೊಂಡಿದ್ದವರು ಈ ಸಲ ನೀವು ಕೈ ಹಾಕಿ ಒಳ್ಳೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದಕ್ಕಾಗಲಿ, ಅಥವಾ ಫುಡ್ ಡಿಸ್ಟ್ರಿಬ್ಯೂಷನ್ಗಳ ಬಿಸ್ನೆಸ್ ಮಾಡೋದಕ್ಕಾಗಲಿ, ಹೋಟೆಲನ್ನು ಓಪನ್ ಮಾಡ್ಕೊಳ್ಳೋದಕ್ಕಾಗಲಿ, ಟ್ಯುಟೋರಿಯಲ್ಸ್ಗಳನ್ನು ಓಪನ್ ಮಾಡೋದಕ್ಕಾಗಲಿ, ಅಥವಾ ಬೋಟಿಕ್ಗಳನ್ನು ಓಪನ್ ಮಾಡೋದು, ಹಲವು ವಿಧದ ಕೆಲಸಗಳನ್ನು ಶುರು ಮಾಡ್ಕೊಳ್ಳೋಕ್ಕೂ ಸಹ ಇದು ಅತ್ಯಂತ ಶುಭದ ಸಂದರ್ಭ. ದೇವರು ನಿಮ್ಮ ಮೇಲೆ ಅದೇನೋ ನಿಮ್ಮ ಕಣ್ಣೀರಿಗೆ ಕರಗಿದ್ದಾನೆ ಅಂತ ಅನಿಸುತ್ತೆ. ಇಂತಹ ಒಳ್ಳೆಯ ಯೋಗವನ್ನು 2025ರಲ್ಲಿ ನಿಮಗೆ ಭಗವಂತ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಹೆಚ್ಚಿಗೆ ಅನುಗ್ರಹ ನಿಮಗೆ ಉಂಟಾಗಲಿ, ನಿಮ್ಮೆಲ್ಲರ ಬದುಕಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ತುಲಾರಾಶಿಯವರಿಗೆ ಇನ್ನಷ್ಟು ಒಳ್ಳೆಯದಾಗಬೇಕು ಅಂದರೆ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಗುರು 6ರಲ್ಲೋ 8ರಲ್ಲೋ 12ರಲ್ಲೋ ಈ ರೀತಿಯಾದ ದುಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ನೀವು ಸಹ ಪೂಜೆ ಮಾಡಿಸಿ ಗುರು ರಕ್ಷೆಯನ್ನು ಕೈ ಕಟ್ಕೊಳ್ಳಿ. ಅಕ್ಷತೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅದಕ್ಕಿರುವಂತಹ ಸಂಕಲ್ಪ ಪೂಜೆಗಿರುವಂತಹ ಶುಲ್ಕ ಕೇವಲ 333 ರೂಪಾಯಿಗಳು ಒಬ್ಬರಿಗೆ. ಎಲ್ರಿಗೂ ಸಹ ಅನುಕೂಲವಾಗಲಿ ಅಂತ ಹೇಳಿ ಇಷ್ಟು ಸಣ್ಣ ಮೊತ್ತದ ಅಮೌಂಟನ್ನು ಫಿಕ್ಸ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಗೋಚಾರದಲ್ಲಿ ಗುರುಬಲವಿದೆ, ಜಾತಕದಲ್ಲಿ ಗುರುಬಲವಿದೆಯಾ ತಿಳ್ಕೊಂಡು ನೀವು ಮುಂದುವರ್ಕೊಂಡು ಹೋಗಿ. ಎಲ್ರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಹಲವು ಜನರಿಗೆ ತುಂಬ ದೂರದ ಊರುಗಳಲ್ಲಿರ್ತೀರಿ, ಬರೋದಕ್ಕೆ ಸಾಧ್ಯವಾಗಲ್ಲ. ಅವರೆಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಆನ್ಲೈನ್ನ ಮುಖಾಂತರ ಪೇಮೆಂಟನ್ನು ಮಾಡಿ ಪೋಸ್ಟಿನ ಮುಖಾಂತರವಾಗಿಯೇ ನಿಮಗೆ ಬಂದು ಪ್ರಸಾದ ತಲುಪತ್ತೆ. ಜೊತೆಗೆ ಗುರು ಮಹಾಯಾಗವನ್ನು ನೀವು ನಮ್ಮ ಶಂಕರಾನಂದ TV ಯೂಟ್ಯೂಬ್ ವಾಹಿನಿಯಲ್ಲಿ ಲೈವನ್ನು ನೋಡಬಹುದು. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೇರವಾಗಿಯೇ ಬಂದು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗುರು ಮಹಾಯಾಗ ನಡೀತಿರುವಂತಹ ಜಾಗನಾದರೂ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಲಿದೆ. ಇಲ್ಲಿಗೆ ಯಾರು ಬೇಕಾದರೂ ಸಹ ಬರಬಹುದು. ಪ್ರತಿಯೊಬ್ಬರಿಗೂ ಸಹ ಅವಕಾಶವಿದೆ, ಯಾರು ಬೇಕಾದರೂ ಬರಬಹುದು. ಕೇವಲ ಪೂಜೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಮಾತ್ರನೇ ಬರಬೇಕು ಅನ್ನುವಂತಹದ್ದೇನಿಲ್ಲ. ನಿಮ್ಮ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಆಯಿತು ಅಂತ ಹೇಳಿದ್ರೆ 333 ರೂಪಾಯಿ ಶುಲ್ಕವನ್ನು ಕಟ್ಟಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀವು ಬಂದು ನೋಡಿ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬಹುದು. ಆಶೀರ್ವಾದಕ್ಕೇನೂ ಸಹ ಶುಲ್ಕವಿಲ್ಲ. ಅಯ್ಯೋ ಗುರುಗಳೇ, ನಮ್ಮ ಹತ್ರ ಹಣವಿಲ್ಲ, ಏನು ಮಾಡೋದು, ನಾವು ಬರಬಹುದಾ ಅಂತ ತುಂಬ ಜನ ಕೇಳ್ತೀರಿ. ಯಾವುದೇ ರೀತಿಯ ಗೊಂದಲ ಬೇಡ, ತಾಪತ್ರಯ ಬೇಡ. ಬನ್ನಿ, ನಿಮ್ಮ ಕೈನಲ್ಲಿ ಏನು ಸೇವೆ ಆಗುತ್ತೆ ಅದನ್ನು ಮಾಡಿ. ಯಾರು ಬೇಕಾದರೂ ಬರಬಹುದು. ಅಲ್ಲಿ ಏನೋ ಒಂದು ಪುರೋಹಿತರಿಗೆ ಒಂದು ಹೂ ಎತ್ಕೊಡೋದು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಸಹಾಯ ಮಾಡೋದು, ಒಬ್ರಿಗೆ ನೀರು ಬಂದವ್ರಿಗೆ ನೀರು ಕೊಡೋದು, ವ್ಯವಸ್ಥೆ ಮಾಡಿರೋದನ್ನು ಇನ್ನೊಂದಷ್ಟು ಅಚ್ಚುಕಟ್ಟು ಮಾಡಿಕೊಡೋದು. ನಿಮ್ಮ ಕೈನಲ್ಲಿ ಏನಾಗುತ್ತೆ, ಭಗವಂತನಿಗೆ ಸೇವೆ ಮಾಡಿ. ಸರಿನಾ? ಹಾಗಾಗಿಯೇ ಜೊತೆಗೆ ನಾವಿಟ್ಟಿರುವಂಥದ್ದು ಅತ್ಯಂತ ಕಡಿಮೆ ಶುಲ್ಕವೇ, 333 ರೂಪಾಯಿಗಳು ಒಬ್ಬರಿಗೆ. ಅದು ಸಹ ಸಾಧ್ಯವಿಲ್ಲ ಅಂದರೆ ಈ ರೀತಿಯಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಮಾಡಬಹುದು. ವಿಳಾಸ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿ. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಬರಬಹುದು. ಗುರುಮಹಾಯಾಗದಲ್ಲಿ ನೀವು ಭಾಗವಹಿಸಬಹುದು. ಎಲ್ಲರಿಗೂ ಸಹ ವಿಶೇಷವಾದ ಅವಕಾಶ ಇದ್ದೇ ಇರುತ್ತೆ. ದೇವರ ಮೇಲೆ ಭಾರ ಹಾಕಿ
ನೀವು ಸಹ ಬಂದು ನಿಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇರುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.